ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಜೈಲ್ನಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡಿಲ್ಲ ದರ್ಶನ್. ಡೆವಿಲ್ ಹಬ್ಬ ನೋಡೋದಕ್ಕಾಗದೆ ಜೈಲ್ನಲ್ಲಿ ದರ್ಶನ್ ಚಡಪಡಿಕೆ. ಕಳೆದ 2 ದಿನಗಳಿಂದ ಟೆನ್ಷನ್ ನಲ್ಲಿದ್ದಾರಂತೆ ದರ್ಶನ್. ನನ್ನ ರಾತ್ರಿ ಇಡೀ ನಿದ್ದೆ ಮಾಡದೆ ಜಾಗರಣೆ ಮಾಡಿದ್ದಾರೆ. ಬೆಳಗ್ಗೆ 5:30ಕ್ಕೆ ದೇವರ ಫೋಟೋ ಮುಂದೆ ಕುಳಿತಿದ್ರಂತೆ ದರ್ಶನ್. ಇವತ್ತು ಅವರ ಅಭಿನಯದ ಚಿತ್ರ 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. 6:30ಕ್ಕೆ ಫಸ್ಟ್ ಶೋ ನೋಡೋದಕ್ಕೆ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು. ಆದರೆ ಇದೆಲ್ಲ ಸಂಭ್ರಮ ನೋಡೋದಕ್ಕೆ ತನಗಾಗ್ತಾ ಇಲ್ಲ. ಹೊರಗಡೆ ತಾನಿಲ್ಲ, ಜೈಲಲ್ಲಿದ್ದೀನಿ ಅನ್ನುವಂಥದ್ದು ದರ್ಶನ್ಗೆ ನೋವು. ಕಣ್ಣೀರು ಹಾಕಿದಾರಂತೆ. ಬೆಳ್ಳಂಬೆಳಿಗ್ಗೆ ದೇವರ ಫೋಟೋ ಮುಂದೆ ಕುಳಿತಿದ್ದಾರಂತೆ ದರ್ಶನ್. ಜೈಲಧಿಕಾರಿಗಳ ಬಳಿ ನ್ಯೂಸ್ ಪೇಪರ್ ಕೂಡ ತರಿಸ್ಕೊಂಡಿದ್ದಾರೆ ದರ್ಶನ್. ಅಂದ್ರೆ ಯಾವೆಲ್ಲ ಥಿಯೇಟರ್ಗಳಲ್ಲಿ ಡೆವಿಲ್ ರಿಲೀಸ್ ಆಗಿದೆ ಈ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳ ಸಂಭ್ರಮಾಚರಣೆಯ ಸುದ್ದಿ ಓದಿ ಭಾವುಕರಾಗಿದ್ದಾರಂತೆ ದರ್ಶನ್. ಫ್ಯಾನ್ಸ್ ಸಂಭ್ರಮ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲುವಾಸದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅವರ ಚಿತ್ರ ರಿಲೀಸ್ ಆಗಿದ್ರು ಅವ್ರಿಗೆ ಹೊರಗಡೆ ಬರೋದಕ್ಕಾಗ್ತಿಲ್ಲ. ಆದರೆ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಅದನ್ನ ಜೈಲಲ್ಲಿದ್ದೇ ನೋಡಿ ಖುಷಿ ಪಡ್ತಾ ಇರುವಂತಹ ದರ್ಶನ್ ತನಗೆ ಹೊರಗೆ ಬರೋದಕ್ಕಾಗ್ತಿಲ್ವಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. 6:30ಕ್ಕೆ ಫಸ್ಟ್ ಶೋ ಪ್ರದರ್ಶನ ಆಗ್ತಾ ಇದೆ ನರ್ತಕಿ ಥಿಯೇಟರ್ನಲ್ಲಿ. ಆ ಶೋ ಆರಂಭಕ್ಕೂ ಮುನ್ನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತಹ ಅಭಿಮಾನಿಗಳು, ಅದರಲ್ಲೂ ಮಹಿಳಾ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ, ಮಾತನಾಡಿದ್ದಾರೆ. ಟಿವಿ9 ಜೊತೆ ಏನು ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ಮುಖ್ಯ ನಮ್ಮ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ನರ್ತಕಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ನೀವು ಹಿಂದೆ ನೋಡ್ತಾ ಇದ್ದೀರಾ. ಇವತ್ತು ರಾತ್ರಿ ಎಲ್ಲ ನಾವು ಸಿದ್ದೇಶ್ವರದಲ್ಲಿದ್ವಿ. ರಾತ್ರಿ ಎಲ್ಲ ನಮಗೆ ನಿದ್ದೆ ಇರಲಿಲ್ಲ. ನಿದ್ದೆ ಬಿಟ್ಟು ನಾವು ದರ್ಶನ್ ಅವ್ರಿಗೋಸ್ಕರ, ನಮ್ಮ ಬಾಸ್ಗೋಸ್ಕರ ನಾವು ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿ ಬಂದಿದ್ದೀವಿ ಸಿನಿಮಾ ನೋಡೋಕ್ಕೆ. ಸೊ ನೀವೆಲ್ಲರೂ ಕೂಡ ಕಾದರಿಂದ ಕಾಯ್ತಾರ ಅಭಿಮಾನಿಗಳನ್ನ ನೀವು ನೋಡ್ತಾ ಇರ್ಬೋದು. ರೊಚ್ಚಿಗೆ ತೆರೆದ್ರೆ ಪಕ್ಕ ಬ್ಲಾಕ್ ಬಾಸ್ಟರ್ ಆಗುತ್ತೆ. ನೀವು ಸಿನಿಮಾ ನೋಡ್ತೀರಾ, ನೀವು ಸಿನಿಮಾ ನೋಡಿ. ಎಲ್ಲ ಫಸ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಮಾಧ್ಯಮದವರು ಫಸ್ಟ್ ಸಿನಿಮಾ ನೋಡಿ, ಆಮೇಲೆ ನೀವು ರಿವ್ಯೂ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿರುವಂತದ್ದು ನೋಡ್ತಾ ಇರ್ಬೋದು. ಮೇಡಮ್ ನೀವೇನು ಹೇಳ್ತೀರಿ ಡೆವಿಲ್ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್? ಸರ್, ನಾನು ಇದು ಕನಸು ನನಸ ಗೊತ್ತಿಲ್ಲ. ಅಂದ್ರೆ ನಾವು ಇವತ್ತು ಹಬ್ಬ ಮಾಡ್ತಿದೀವಿ. ನಾವು ಮನೆಗಳಲ್ಲಿ ಹಬ್ಬ ಮಾಡ್ತೀವೋ ಇಲ್ಲ ನಮ್ಗಂತೂ ಗೊತ್ತಿಲ್ಲ. ಅಂದ್ರೆ ಈ ತರ ವಾತಾವರಣಕ್ಕೆ ನಾವು ತುಂಬಾ ಖುಷಿ ಪಡ್ಬೇಕು. ಅದು ನಮ್ಮ ಬಾಸಿಂದ ಮಾತ್ರನೇ ಆಗೋದು, ಬೇರೆ ಯಾರ ಕೈಲೂ ಆಗಲ್ಲ. ಯಾಕಂದ್ರೆ ಇವತ್ತು ಹಬ್ಬ ಜಾತ್ರೆ ಪ್ರತಿಯೊಂದು ಇವತ್ತಿಂದ 100 ದಿನಾನು ನಾವು ಹಬ್ಬ ಮಾಡೇ ಮಾಡ್ತೀವಿ. ಅದು ನಮ್ಮ ಅಭಿಮಾನಿಗಳ ಕೈಯಲ್ಲೇ. ಅವ್ರು ಹೇಳಿರೋ ಮಾತು ನಾವು ಉಳಿಸ್ತೀವಿ. ನಾವು ಸೆಲೆಬ್ರಿಟಿಗಳು ಯಾರಿಗೆ ಬದುಕ್ತೀವಿ, ಅವ್ರಿಗೋಸ್ಕರ ನಾವು ಜೀವನ ತಗೊಳಕ್ಕೂ ರೆಡಿ ಕೊಡಕ್ಕೂ ತಯಾರಿದ್ದೀವಿ. ಅಂದ್ರೆ ಇವತ್ತು ಅವ್ರು ಇಲ್ಲ ಅನ್ನೋ ಒಂದು ಕೊರಗು ಅಷ್ಟೇ ಬಿಟ್ಟು, ಅಂದ್ರೆ ಇಲ್ಲ ಅಂದ್ರೂ ನಮ್ಮ ಮನಸ್ಸುಗಳಲ್ಲಿ ಯಾವತ್ತೂ ಅವ್ರು ಇದ್ದೇ ಇರ್ತಾರೆ. ಇವತ್ತು ನಾಳೆ ಎಲ್ಲ ಮುಂದೆ ಎಲ್ಲ ನಾವು ಸಾಯೋ ಗಂಟ ಅವ್ರು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಅವ್ರಿಗಂತೂ ನಾವು ಯಾವತ್ತೂ ನಾವು ಅಭಿಮಾನಿಗಳಾಗಿ ಯಾವತ್ತೂ ನಾವು ಅವರಿಗೆ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಯಾರು ಆಹಾ ಓಪಹ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಬಾಸ್ ಹೇಳಿರೋದು ಏನು ಒಂದೇ ಮಾತು, ಯಾರು ಏನೇ ಮಾತಾಡಲಿ ತಲೆ ಕೆಡ್ಸ್ಕೋಬೇಡಿ, ಯಾರು ಏನೇ ಅನ್ಕೊಳ್ಳಿ, ಏನೋ ಅನ್ಕೊಳ್ಳಬೇಡಿ. ನಿಮ್ಮ ದಾರಿ ಏನಿದೆ, ನನ್ನ ದಾರಿ ಏನಿದೆ, ಅವ್ರ ದಾರಿ ನಾವು ನೋಡ್ಕೊಂಡು ಹೋಗ್ತಿದ್ವಿ. ಅವರ ಒಳ್ಳೊಳ್ಳೆ ಕಾರ್ಯಗಳು ನಮ್ಮ ಮನಸ್ಸಲ್ಲಿ ಅದು ಉಳಿದೆ. ಏನಂತ ಉಳಿದೆ, ಒಂದು ಬೇರಾಗಿ ಉಳಿದೆ. ನಮಗೂ ಆಸೆ, ನಮಗೂ 100 ಜನಕ್ಕೆ ಹೆಲ್ಪ್ ಮಾಡಬೇಕು. ಅವರಷ್ಟು ನಾವು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 5 ಜನಕ್ಕಾದ್ರು ಹೆಲ್ಪ್ ಮಾಡಬೇಕು ಅಂತ ಅವರಿಂದ ನಾವು ಕಲ್ತಿದ್ದೀವಿ. ಇದು ಮುಂದುವರಿತೀವಿ. ಅವ್ರು ಬಂದೇ ಬರ್ತಾರೆ. ನಾಯಕ್ಕೋಸ್ಕರ ನಾವು ಕಾಯ್ತಾನೆ ಇದೀವಿ. ಅವ್ರು ಬಂದೇ ಬರ್ತಾರೆ. ಜೈ ಇಡಿ ಬಾಸ್. ಸರ್, ಅವ್ರ ಬಗ್ಗೆ ಏನು ಹೇಳಕ್ಕಾಗತ್ತೆ ಸರ್? ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಬಾಸ್ ಅಂದ್ರೆ ಬಾಸು, ನಮ್ ಡಿ ಬಾಸ್ ಅವರು, ಚಾಲೆಂಜಿಂಗ್ ಸ್ಟಾರ್ ಅವರು. ಅವ್ರು ಏನೇನ್ ಮಾಡಿದ್ರು ಸಕ್ಕತ್ತಾಗಿರುತ್ತೆ. ನಾವು ಅವ್ರ ಏನ್ ಫಿಲಮ್ ಹೆಂಗಿದೆ ನೋಡ್ತೀವಿ ಸರ್. ನಾವು ನಮ್ ಬಾಸ್ ಯಾರು? ಚಾಲೆಂಜಿಂಗ್ ಸ್ಟಾರ್. ಮೇಡಮ್ ಮಕ್ಕಳ ಸಮೇತ ಬಂದಿದ್ದೀರಿ, 6:30 ಶೋ. ಏನ್ ನಿರೀಕ್ಷೆ ಇದೆ ದರ್ಶನ್ ಅವ್ರ ಸಿನಿಮಾದ ಬಗ್ಗೆ? ಏನ್ ಅಭಿಪ್ರಾಯ? ಹಿಂದೆ ಯಾವ ಸಿನಿಮಾ ಇಷ್ಟ ಆಗಿತ್ತು ನಿಮ್ಗೆ ಅಂತ? ಹಿಂದೆ ಅವ್ರದ್ದು ಎಲ್ಲ ಫಿಲಮು ಚೆನ್ನಾಗಿದೆ. ಅವ್ರದ್ದು ಏನಾರ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಏನಾರ ಒಂದು ಮೋಟಿವೇಶನ್ ಇರುತ್ತೆ ಅವ್ರ ಕಡೆಯಿಂದ ಅಂತ ಅನ್ಕೊಂತೀನಿ. ಡೆವಿಲ್ನಲ್ಲಿ ಏನು ನಿರೀಕ್ಷೆ ಮಾಡ್ತಾ ಇದ್ದೀವಿ? ಚೆನ್ನಾಗಿ ಓಡುತ್ತೆ. ಡೈಲಾಗ್ ನಾವು ಚಿನ್ನ ಬರ್ತಾ ಇದ್ದೀನಿ, ಚಿನ್ನ ಆ ಡೈಲಾಗ್ ಕಾಯ್ತಾ ಇದ್ದೇವೆ. ಗ್ರಹಣ ಜಾಸ್ತಿ ತಿಳಿದ ಚಿನ್ನ ಬರ್ತಾ ಇದ್ದೀನಿ, ತಾಕತ್ತಿನ ತಡೆ ನರ್ತಕಿಗೆ ಬಂದಿದ್ದೀನಿ. ಅವರು ಒಂದು ತಪ್ಪಾಡಿಂದ ಹೇಳ್ತಾ ಇದಾರೆ, ಬಟ್ ಅದೇ ರೀತಿ 1000 ಹೆಲ್ಪ್ ಮಾಡಿದ್ದಾರೆ. ಹಂಗಾಗಿ ಅವ್ರ ಬಗ್ಗೆ ಈಗ ಒಂದು ಚಿಕ್ಕ ಬ್ರೇಕ್